ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹೃದಯ ಚಕ್ರದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಹಿಂದಿನ ತರಗತಿಯಲ್ಲಿ ಏನ್ ನೋಡಿದ್ವಿ ನಾವು? ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಆಗಿತ್ತು, ಹೌದಲ್ವಾ? ಈಗ ಹೃದಯ ಚಕ್ರ, ಕಾರ್ಡಿಯಾಕ್ ಸರ್ಕಲ್ ಅಂತ ಹೇಳ್ತೀವಿ. ಹೃದಯ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಹೃದಯದ ಎಲ್ಲಾ 4 ಕೋಣೆಗಳು ವಿಕಸಿತ ಸ್ಥಿತಿಯಲ್ಲಿನೇ ಇರ್ತವೆ. ಅಂದ್ರೆ ಏನು? ಅವೆಲ್ಲವೂ ಕೂಡ ಜಂಟಿಯಾಗಿ ವ್ಯಾಕೋಚನ ಅಂದ್ರೆ ಡಯಾಸ್ಟೋಲ್ ಸ್ಥಿತಿಯಲ್ಲಿ ಇರುತ್ತೆ. ಫಸ್ಟ್ ಇವಾಗ ಕಾರ್ಡಿಯಾಕ್ ಸೈಕಲ್ ಅಂತ ಬಂದಾಗ ಫಸ್ಟ್ ವೆರಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಅದು ಡಯಾಸ್ಟೋಲ್ ಸ್ಥಿತಿಯಲ್ಲಿ ಇರುತ್ತೆ. ಅಂದ್ರೇನು? ವ್ಯಾಕೋಚನ ಅಂತ ಹೇಳ್ತೀವಿ. ಅಂದ್ರೇನು? ಜಂಟಿಯಾಗಿ ವ್ಯಾಕೋಚನ ಸ್ಥಿತಿಯಲ್ಲಿ ಇರುತ್ತೆ. ತ್ರಿವಲನ ಮತ್ತು ದ್ವಿವಲನ ಕವಾಟಗಳು ತೆರೆದುಕೊಂಡಿರೋದ್ರಿಂದ ಶ್ವಾಸಕೋಶೀಯ ಅಭಿಧಮನಿಗಳು ಮತ್ತು ಮಹಾಭಿಧಮನಿಗಳಲ್ಲಿ ಇರುವಂತಹ ರಕ್ತವು ಎಡ ಮತ್ತು ಬಲ ಹೃತ್ಕರ್ಣಗಳ ಮುಖಾಂತರ ಅನುಕ್ರಮವಾಗಿ ಎಡ ಮತ್ತು ಬಲ ಹೃತ್ಕುಕ್ಷಿಗಳಿಗೆ ಹರಿಯುತ್ತೆ. ಈ ಹಂತದಲ್ಲಿ ಅರ್ಧಚಂದ್ರಾಕೃತಿಯ ಕವಾಟಗಳು ಏನಿರ್ತಾವಲ್ಲ ಅವು ಮುಚ್ಕೊಂಡಿರ್ತವೆ. ಈಗ ಸೈನೋಎಟ್ರಿಯಲ್ ನೋಡ್ ಏನಿರುತ್ತೆ, ಇದು ಕ್ರಿಯಾ ವಿಭವವನ್ನ ಉತ್ಪತ್ತಿ ಮಾಡುತ್ತೆ ಮತ್ತು ಇದು ಎರಡು ಹೃತ್ಕರ್ಣಗಳು ಏಕಕಾಲದಲ್ಲಿ ಸಂಕೋಚನಗೊಳ್ಳುವಂತೆ ಪ್ರಚೋದಿಸುತ್ತೆ. ಯಾವುದು? ಸೈನೋಎಟ್ರಿಯಲ್ ನೋಡ್. ಹೃತ್ಕರ್ಣಗಳ ಸಂಕೋಚನ ಇದು ಹೃತ್ಕುಕ್ಷಿಗಳ ರಕ್ತದ ಹರಿವನ್ನ 30% ಅಷ್ಟು ಹೆಚ್ಚಿಸುತ್ತೆ. ಇನ್ನು ಎಟ್ರಿಯೋವೆಂಟ್ರಿಕ್ಯುಲರ್ ನೋಡು ಮತ್ತೆ ಎಟ್ರಿಯಲ್ ನೋಡ್ ಏನಿರುತ್ತೆ, ಇವು ಕಂತೆಗಳು ಕ್ರಿಯಾ ವಿಭವವನ್ನ ಹೃತ್ಕುಕ್ಷಿಗಳ ಭಾಗಕ್ಕೆ ಪ್ರಸರಣೆ ಮಾಡುತ್ತೆ. ಇಲ್ಲಿಂದ ಇದನ್ನು ಹಿಸ್ನ ಕಂತೆ ಅಂದ್ರೆ ಬಂಡಲ್ ಆಫ್ ಹಿಸ್ ಹೃತ್ಕುಕ್ಷಿಗಳ ಸಂಪೂರ್ಣ ಸ್ನಾಯುಗಳಿಗೆ ಪ್ರಸರಣೆ ಮಾಡುತ್ತೆ. ಇದು ಹೃತ್ಕುಕ್ಷಿಗಳ ಸ್ನಾಯುಗಳ ಸಂಕೋಚನಕ್ಕೆ ಕಾರಣವಾಗುತ್ತೆ. ಸೊ ಇದನ್ನ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಂತ ಹೇಳ್ತೀವಿ. ಹೃತ್ಕುಕ್ಷಿಗಳ ಸಂಕೋಚನ ಜೊತೆಯಲ್ಲಿ ಹೃತ್ಕರ್ಣಗಳು ವಿಕಸನಗೊಳ್ತಾ ಹೋಗುತ್ತೆ. ಹೃತ್ಕುಕ್ಷಿಗಳ ಸಂಕೋಚನವು ಹೃತ್ಕುಕ್ಷಿಗಳ ಒತ್ತಡವನ್ನ ಹೆಚ್ಚಿಸಿ ಹೃತ್ಕರ್ಣಗಳಿಗೆ ರಕ್ತದ ಹಿಮ್ಮುಖದ ಹರಿವಿನ ಪ್ರಯತ್ನದಿಂದಾಗಿ ತ್ರಿವಲನ ಮತ್ತು ದ್ವಿವಲನ ಕವಾಟಗಳ ಮುಚ್ಚಿಕೆಗೆ ಕಾರಣ ಆಗುತ್ತೆ. ಹೃತ್ಕುಕ್ಷಿಗಳಲ್ಲಿನ ಒತ್ತಡ ಇನ್ನೂ ಹೆಚ್ಚಾದಂತೆ ಏನಾಗುತ್ತೆ? ಶ್ವಾಸಕೋಶೀಯ ಅಪಧಮನಿ ಅಂದ್ರೇನು ನೋಡಿ, ಅಪಧಮನಿ ಎಲ್ಲಿರುತ್ತೆ? ಬಲಭಾಗದಲ್ಲಿರುತ್ತೆ. ಮಹಾಪಧಮನಿ ಎಲ್ಲಿರುತ್ತೆ? ಅದು ಎಡಭಾಗದಲ್ಲಿ ಇರುತ್ತೆ. ಅಪಧಮನಿ, ಮಹಾಪಧಮನಿ. ಓಕೆ, ಅಪಧಮನಿ ಬಲಭಾಗದಲ್ಲಿ ಇದ್ರೆ ಮಹಾಪಧಮನಿ ಎಡಭಾಗದಲ್ಲಿ ಇರುತ್ತೆ. ಇವುಗಳನ್ನು ರಕ್ಷಿಸುವಂತಹ ಅರ್ಧಚಂದ್ರಾಕೃತಿಯ ಕವಾಟಗಳು ಬಲವಂತವಾಗಿ ತೆರೆದುಕೊಳ್ಳುವಂತಾಗಿ ಹೃತ್ಕುಕ್ಷಿಗಳಲ್ಲಿ ಇರುವಂತಹ ರಕ್ತವು ಈ ರಕ್ತನಾಳಗಳ ಮುಖಾಂತರ ಪರಿಚಲನಾ ಪಥಮಾರ್ಗಗಳಿಗೆ ಹರಿಯುವಂತೆ ಸಹಕರಿಸುತ್ತೆ. ಹೃತ್ಕುಕ್ಷಿಗಳು ಇವಾಗ ಏನಾಗುತ್ತೆ? ವಿಕಸನಗೊಳ್ತವೆ. ಓಕೆ, ಮತ್ತು ಹೃತ್ಕುಕ್ಷಿಗಳಲ್ಲಿನ ಒತ್ತಡ ಕಡಿಮೆಯಾಗಿ ಅರ್ಧಚಂದ್ರಾಕೃತಿಯ ಕವಾಟಗಳು ಮುಚ್ಚಿಕೊಳ್ಳೋದಕ್ಕೆ ಕಾರಣವಾಗಿ ಹೃತ್ಕುಕ್ಷಿಗಳಿಗೆ ರಕ್ತದ ಹಿಮ್ಮುಖ ಹರಿವನ್ನ ತಡೆಯುತ್ತೆ. ಹೃತ್ಕುಕ್ಷಿಗಳಲ್ಲಿನ ಒತ್ತಡ ಮತ್ತಷ್ಟು ಕಡಿಮೆ ಆದಂತೆ, ಅಂದ್ರೆ ಅದು ಏನಾದ್ರೂ ಕಡಿಮೆ ಆಯ್ತು ಒತ್ತಡ ಅಂತ ಹೇಳಿದ್ರೆ, ಅಪಧಮನಿಗಳಿಂದ ರಕ್ತ ಬರಿದಾಗುವುದರಿಂದ ಹೃತ್ಕರ್ಣಗಳಲ್ಲಿ ಹೇರಲ್ಪಡುವಂತಹ ಒತ್ತಡದಿಂದಾಗಿ ತ್ರಿವಲನ ಮತ್ತು ದ್ವಿವಲನ ಕವಾಟಗಳು ತಳ್ಳಲ್ಪಟ್ಟು ತೆರೆದುಕೊಳ್ತವೆ. ಸೊ ರಕ್ತ ಈಗ ಏನಾಯ್ತು? ಪುನಃ ಮುಕ್ತವಾಗಿ ಹೃತ್ಕುಕ್ಷಿಗಳಿಗೆ ಸಾಗ್ತಾ ಹೋಯ್ತು, ಅಂದ್ರೆ ಜಂಟಿ ವ್ಯಾಕೋಚನ ಉಂಟಾಯ್ತು. ಆ ಕೂಡಲೇ ಸ್ಯಾನ್ ಅಂದ್ರೇನು? ಸೈನೋಎಟ್ರಿಯಲ್ ನೋಡು ಇನ್ನೊಂದು ಹೊಸ ಕ್ರಿಯಾ ವಿಭವವನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಮೇಲೆ ವಿವರಿಸಿದಂತಹ ಎಲ್ಲಾ ಘಟನೆಗಳು ಅದೇ ಸರಣಿಯಲ್ಲಿನೇ ಮತ್ತೆ ಏನಾಗ್ತಾ ಹೋಗುತ್ತೆ? ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಈ ಪ್ರಕ್ರಿಯೆ ಅದು ಹಾಗೆ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಹೃದಯದಲ್ಲಿ ಆವರ್ತಕ ರೂಪದಲ್ಲಿ ಪುನರಾವರ್ತನೆ ಆಗುವಂತಹ ಈ ಸರಣಿ ರೂಪದ ಘಟನೆಯನ್ನ ನಾವು ಹೃದಯದ ಚಕ್ರ ಅಂತ ಹೇಳಿ ಕರಿತೀವಿ. ಇದು ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳ ಎರಡದ್ದೂ ಸಂಕೋಚನ ಮತ್ತು ವ್ಯಾಕೋಚನವನ್ನ ಒಳಗೊಂಡಿರುತ್ತೆ. ಈ ಹಿಂದೆ ತಿಳಿಸಿದಂತೆ ಹೃದಯವು ಏನಾಗುತ್ತೆ? ಪ್ರತಿ ನಿಮಿಷಕ್ಕೆ 72 ಬಾರಿ ಬಡಿಯುತ್ತೆ. ಅಂದ್ರೆ ಪ್ರತಿ ನಿಮಿಷಕ್ಕೆ ಅಷ್ಟು ಬಾರಿ ಹೃದಯ ಚಕ್ರಗಳು ಪ್ರದರ್ಶಿಸಲ್ಪಡುತ್ತೆ ಅಂತ ಅದರ ಅರ್ಥ. ಹೃದಯ ಅಂದ್ರೆ ಕಾರ್ಡಿಯಾಕ್ ಸೈಕಲ್ 72 ಬಾರಿ ಅದು ಪ್ರದರ್ಶಿಸಲ್ಪಡುತ್ತೆ. ಒಂದು ಹೃದಯ ಚಕ್ರದ ಅವಧಿಯು 0.8 ಸೆಕೆಂಡ್ಗಳ ಅಂತ ಹೇಳಿ ಇದರಿಂದ ತರ್ಕಿಸಬಹುದು. ಒಂದು ಹೃದಯದ ಅಂದ್ರೆ ಇವಾಗ ನೋಡಿ, 1 ನಿಮಿಷಕ್ಕೆ 72 ಬಾರಿ ಅದು ಬಡಿಯುತ್ತೆ. ಬಟ್ ಒಂದು ಹೃದಯ ಚಕ್ರದ ಅವಧಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.8 ಸೆಕೆಂಡ್ಗಳ ಅಂತ ಹೇಳಿ ನಾವು ಹೇಳ್ಬೋದು. ಒಂದು ಹೃದಯ ಚಕ್ರದ ಸಮಯದಲ್ಲಿ ಪ್ರತಿಯೊಂದು ಹೃತ್ಕುಕ್ಷಿಯು ಸುಮಾರು 70 ಮಿಲಿಲೀಟರ್ ರಕ್ತವನ್ನ ಹೊರದಬ್ಬುತ್ತೆ. ನೋಡಿ, 0.8 ಸೆಕೆಂಡ್ ಅಲ್ಲಿ 70 ಮಿಲಿಲೀಟರ್ ರಕ್ತವನ್ನ ಅದು ಹೊರದಬ್ಬುತ್ತೆ. ಇದನ್ನ ಸ್ಟ್ರೋಕ್ ವಾಲ್ಯೂಮ್ ಅಂತ ಕರೀತಾರೆ. ಅಂದ್ರೆ ಪ್ರಹಾರ ಪ್ರಮಾಣ ಅಂತ ಹೇಳಿ ಕರೀತಾರೆ. ಈ ಪ್ರಹಾರ ಪ್ರಮಾಣವನ್ನ ಹೃದಯದ ದರದಿಂದ ಗುಣಿಸಿದಾಗ ಹೃದಯದ ಹೊರಹರಿವು ಸಿಗುತ್ತೆ ನಮಗೆ. ಆದ್ದರಿಂದ ಹೃದಯದ ಹೊರಹರಿವನ್ನ ಪ್ರತಿ ನಿಮಿಷದಲ್ಲಿ ಹೃತ್ಕುಕ್ಷಿಯ ಹೊರದಬ್ಬುವ ರಕ್ತದ ಗಾತ್ರ ಅಂತ ಹೇಳಿ ವ್ಯಾಖ್ಯಾನಿಸಬಹುದು. ಅದು ಒಬ್ಬ ಆರೋಗ್ಯಕರ ವ್ಯಕ್ತಿಯಲ್ಲಿ ಸರಾಸರಿ 5000 ಮಿಲಿಲೀಟರ್ ಅಥವಾ 5 ಲೀಟರ್ ಆಗಿರುತ್ತೆ. ನಮ್ಮ ದೇಹವು ಪ್ರಹಾರ ಪ್ರಮಾಣವನ್ನಷ್ಟೇ ಅಲ್ಲದೆ ಹೃದಯ ದರವನ್ನ ಮಾರ್ಪಡಿಸಿ ಅದರಿಂದ
ಹೃದಯದ ಹೊರಹರಿವನ್ನ ಮಾರ್ಪಡಿಸುವಂತಹ ಕ್ಷಮತೆಯನ್ನ ಒಳಗೊಂಡಿದೆ. ಉದಾಹರಣೆಗೆ ಒಬ್ಬ ಕ್ರೀಡಾಪಟುವಿನ ಹೃದಯದ ಹೊರಹರಿವು ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತ ಬಹಳಷ್ಟು ಹೆಚ್ಚಾಗಿದೆ. ನೋಡಿ, ಒಬ್ಬ ಕ್ರೀಡಾಪಟು ಇರ್ತಾನೆ ಅಂತ ಹೇಳಿದ್ರೆ ಅವನ ಹೃದಯದ ಹೊರಹರಿವು ಏನಿರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತ ಜಾಸ್ತಿನೇ ಇರುತ್ತೆ. ಓಕೆ, ಇನ್ನು ಸ್ಟೆಥೋಸ್ಕೋಪ್ ನ ಮೂಲಕ ಸುಲಭವಾಗಿ ಅಳೆಯಬಹುದಾದಂತಹ 2 ಪ್ರಮುಖ ಶಬ್ದಗಳು ಪ್ರತಿಯೊಂದು ಹೃದಯ ಚಕ್ರದ ಸಮಯದಲ್ಲಿ ಉತ್ಪತ್ತಿಯಾಗುತ್ತೆ. ಮೊದಲನೆಯ ಹೃದಯ ಶಬ್ದ ಲಬ್ ಅಂತ ಇರುತ್ತೆ, ಅದನ್ನ ತ್ರಿವಲನ ಮತ್ತು ದ್ವಿವಲನ ಕವಾಟಗಳ ಮುಚ್ಚುವಿಕೆಯೊಂದಿಗೆ ಸಂಬಂಧಿಸಿದ್ರೆ ಈ ಲಬ್ ಅನ್ನುವಂತಹ ಶಬ್ದ ತ್ರಿವಲನ ಮತ್ತು ದ್ವಿವಲನ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತ್ರಿವಲನ ಮತ್ತು ದ್ವಿವಲನ ಕವಾಟಗಳ ಮುಚ್ಚುವಿಕೆಯೊಂದಿಗೆ ಇದು ಸಂಬಂಧಿಸಿರುತ್ತೆ. ಮತ್ತೆ ಎರಡನೆಯ ಶಬ್ದ ಡಬ್ ಅನ್ನುವಂಥದ್ದು ಅರ್ಧಚಂದ್ರಾಕೃತಿಯ ಕವಾಟಗಳ ಮುಚ್ಚುವಿಕೆಗೆ ಇದು ಸಂಬಂಧಿಸಿರುತ್ತೆ. ಈ ಶಬ್ದಗಳು ಚಿಕಿತ್ಸಾ ರೋಗ ನಿರ್ಣಯಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಈ ಲಬ್ ಡಬ್ ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಹೃದಯದ ಚಕ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಹೃದಯ ವಿದ್ಯುತ್ ಚಿತ್ರಕ ಯಂತ್ರ ಅಂದ್ರೇನು, ECG ಅಂತ ನೀವು ಕೇಳಿರ್ತೀರ, ಹೌದಲ್ವಾ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ECG ಅಂದ್ರೆ ಏನು? ನೀವು ಪ್ರಾತಿನಿಧಿಕ ದೂರದರ್ಶನ ಪ್ರದರ್ಶನ ಒಂದರ ಈ ರೀತಿಯ ದೃಶ್ಯವೊಂದರ ಬಗ್ಗೆ ಬಹುಶಃ ಚಿರಪರಿಚಿತರಿದ್ದಿರಬಹುದು. ಅದರಲ್ಲೂ ಇವಾಗಿನ ಕಾಲದಲ್ಲಿ ECG ಅನ್ನೋದು ಎಲ್ಲರೂ ಕೇಳೇ ಇರ್ತೀರ. ರೋಗಿಯೊಬ್ಬ ನಿಗಾವಣೆ ಯಂತ್ರದ ಸಂಪರ್ಕದಲ್ಲಿದ್ದು ಅದು ಪರದೆಯ ಮೇಲೆ ವೋಲ್ಟೇಜ್ ಅನ್ನ ತೋರಿಸುವುದು. ಅಂದ್ರೇನು, ಪೀಪ್ 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 ಅನ್ನುವಂತ ಶಬ್ದವನ್ನ ಮಾಡೋದು ಮತ್ತು ರೋಗಿಯ ಹೃದಯ ಸ್ತಂಭನದೆಡೆಗೆ ಹೋಗುತ್ತಿದ್ದಂತೆ ಪೀ ಅನ್ನುವಂತ ಶಬ್ದ ಮಾಡುತ್ತೆ. ಈ ವಿಧದ ಯಂತ್ರ ಇದನ್ನ ಹೃದಯ ವಿದ್ಯುತ್ ಚಿತ್ರಕ ಅಂತ ಹೇಳ್ತೀವಿ. ಅಂದ್ರೇನು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನ ಪಡೆಯೋದಕ್ಕೆ ಅದನ್ನ ಉಪಯೋಗಿಸ್ತಾರೆ. ECG ಅನ್ನುವಂಥದ್ದು ನೋಡಿ, ECG ಅನ್ನುವಂಥದ್ದು ಒಂದು ಹೃದಯ ಚಕ್ರ ಸಮಯದಲ್ಲಿ ಹೃದಯದಲ್ಲಿ ಆಗುವಂತಹ ವಿದ್ಯುತ್ ಚಟುವಟಿಕೆಯ ರೇಖಾಚಿತ್ರಿತ ಪ್ರಾತಿನಿಧ್ಯ ಅಂತ ಹೇಳ್ಬೋದು. ECG ಅಂದ್ರೆ ಏನು, ಒಂದು ಹೃದಯ ಚಕ್ರದ ಸಮಯದಲ್ಲಿ ಅಂದ್ರೆ ಹಾರ್ಟ್ ಸೈಕಲ್, ಕಾರ್ಡಿಯಾಕ್ ಸೈಕಲ್ ಅಂತ ಏನ್ ಹೇಳ್ತೀವಿ, ಆ ಸಮಯದಲ್ಲಿ ನೋಡಿ 0.8 ಸೆಕೆಂಡ್ಗೆ ಒಂದು ಚಕ್ರ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಆ ಒಂದು ಸಮಯದಲ್ಲಿ ಹೃದಯದಲ್ಲಿ ಆಗುವಂತಹ ವಿದ್ಯುತ್ ಚಟುವಟಿಕೆಯ ರೇಖಾಚಿತ್ರಿತ ಪ್ರಾತಿನಿಧ್ಯವನ್ನ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಕರಿತೀವಿ. ಒಂದು ಪ್ರಮಾಣಿತ ECG ಯನ್ನ ಪಡಿಬೇಕು ಅಂತ ಹೇಳಿದ್ರೆ ಒಬ್ಬ ರೋಗಿಯನ್ನ ಸದಾ ಹೃದಯದ ಚಟುವಟಿಕೆಯನ್ನ ನಿಗಾವಣೆಯಲ್ಲಿಡುವಂತ ಯಂತ್ರಕ್ಕೆ 3 ವಿದ್ಯುತ್ ತಂತುಗಳಿಂದ ಅದನ್ನ ಸಂಪರ್ಕಿಸಲಾಗುತ್ತೆ. ಅಂದ್ರೆ ಪ್ರತಿ ಮಣಿಕಟ್ಟಿಗೆ ಒಂದೊಂದು ಮತ್ತು ಎಡ ಕಣಕಾಲು ಕಟ್ಟಿಗೆ ಇನ್ನೊಂದು. ಸೊ ಹೃದಯದ ಕಾರ್ಯದ ವಿವರವಾದ ಚಟುವಟಿಕೆಯ ಮೌಲ್ಯಮಾಪನಕ್ಕಾಗಿ ಹಲವು ತಂತುಗಳನ್ನ ಎದೆಯ ಭಾಗಕ್ಕೆ ಜೋಡಿಸಲಾಗುತ್ತೆ. ಇಲ್ಲಿ ನಾವು ಒಂದು ಪ್ರಮಾಣಿತ ECG ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ECG ಯಲ್ಲಿನ ಪ್ರತಿಯೊಂದು ಶೃಂಗವನ್ನೂ ಕೂಡ ಹೃದಯದ ಒಂದು ನಿರ್ದಿಷ್ಟ ಚಟುವಟಿಕೆಯೊಂದಿಗೆ ಹೊಂದುವಂತೆ P ಇಂದ T ಇಂಗ್ಲಿಷ್ ಅಕ್ಷರಗಳೊಂದಿಗೆ ಗುರುತಿಸಲಾಗುತ್ತೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ECG ಯ ಬಗ್ಗೆ ನಾವು ಕಂಪ್ಲೀಟ್ ತಿಳ್ಕೊತೀವಿ. ನೋಡಿ, ಪ್ರತಿಯೊಂದು ಶೃಂಗವನ್ನು ಹೃದಯದ ಒಂದು ನಿರ್ದಿಷ್ಟ ಚಟುವಟಿಕೆಯೊಂದಿಗೆ ಹೊಂದುವಂತೆ P ಇಂದ T ಇಂಗ್ಲಿಷ್ ಅಕ್ಷರಗಳೊಂದಿಗೆ ಗುರುತಿಸಲಾಗುತ್ತೆ. ಇಲ್ಲಿ P ಅನ್ನುವಂತ ತರಂಗ ಏನಿದೆ, ಇಲ್ಲಿ 2 ಹೃತ್ಕರ್ಣಗಳ ಸಂಕೋಚನಕ್ಕೆ ಕಾರಣವಾಗುವಂತಹ ಹೃತ್ಕರ್ಣಗಳ ವಿದ್ಯುತ್ ಪ್ರಚೋದನೆ ಅಥವಾ ವಿಧ್ರುವೀಯತೆ ಅಂದ್ರೆ ಡಿಪೋಲರೈಸೇಷನ್, ಅದನ್ನ ಅದು P ಅನ್ನುವಂಥದ್ದು ಪ್ರತಿನಿಧಿಸುತ್ತೆ. ಇದೇನನ್ನ ಪ್ರತಿನಿಧಿಸುತ್ತೆ? ಡಿಪೋಲರೈಸೇಷನ್ ಅಂದ್ರೆ ವಿಧ್ರುವೀಯತೆ ಅಥವಾ ವಿದ್ಯುತ್ ಪ್ರಚೋದನೆ ಅಂತ ಹೇಳ್ತೀವಿ. ಅದನ್ನ ಇದು P ಅನ್ನುವಂಥದ್ದು ಪ್ರಚೋದಿಸುತ್ತೆ. ಇನ್ನು ಈ QRS ಏನಿದೆಯಲ್ಲ, ಇದು ಏನನ್ನ ಪ್ರಚೋದಿಸುತ್ತೆ ಅಂತ ಹೇಳಿದ್ರೆ ಹೃತ್ಕುಕ್ಷಿಗಳ ಸಂಕೋಚನವನ್ನ ಪ್ರಾರಂಭಿಸುವಂತಹ ಹೃತ್ಕಕ್ಷಿಗಳ ವಿಧ್ರುವೀಯತೆ ಅಂದ್ರೆ ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್ ಅನ್ನ ಇದು ಪ್ರತಿನಿಧಿಸುತ್ತೆ. ಇನ್ನು ಈ Q ಏನಿದೆಯಲ್ಲ, ಇದು ಸ್ವಲ್ಪ ಸಮಯದ ನಂತರ ಪ್ರಾರಂಭವಾಗುತ್ತದೆ ಮತ್ತು ಸಂಕೋಚನ ಪ್ರಾರಂಭವನ್ನ ತಿಳಿಸುತ್ತದೆ. ಓಕೆ, ಇನ್ನು T ಏನಿದೆಯಲ್ಲ, ಇದು ಏನಿರುತ್ತೆ, ಹೃತ್ಕುಕ್ಷಿಗಳ ಪ್ರಚೋದನಾ ಸ್ಥಿತಿಯಿಂದ ಸಾಮಾನ್ಯ ಸ್ಥಿತಿಗೆ ಅಂದ್ರೆ ರೀಪೋಲರೈಸೇಷನ್, ಇದು ಡಿಪೋಲರೈಸೇಷನ್, ಇದು ರೀಪೋಲರೈಸೇಷನ್ ಹಿಂತಿರುಗುವುದನ್ನ ಇದು ಪ್ರತಿನಿಧಿಸುತ್ತೆ. ಸೊ ತರಂಗದ ಅಂತ್ಯವು ಸಂಕೋಚನದ ಮುಕ್ತಾಯವನ್ನ ತಿಳಿಸುತ್ತೆ. ಸೊ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಆಗುವಂತಹ ಈ QRS ಏನಿದೆಯಲ್ಲ, ಈ ಸಂಕೀರ್ಣಗಳ ಸಂಖ್ಯೆಯನ್ನ ಎಣಿಸೋದ್ರಿಂದ ಅಂದ್ರೆ ಈ ಸಂಕೀರ್ಣಗಳ ಸಂಖ್ಯೆಗಳನ್ನ ಇದನ್ನ ಎಣಿಸೋದ್ರಿಂದ ಏನಾಗುತ್ತೆ, ನಿಸ್ಸಂದೇಹವಾಗಿ ಒಬ್ಬ ವ್ಯಕ್ತಿಯ ಹೃದಯ ಬಡಿತದ ದರವನ್ನ ನಾವು ನಿರ್ಧರಿಸಬಹುದು. ಸೊ ವಿವಿಧ ವ್ಯಕ್ತಿಗಳಿಂದ ಪಡೆದ ಒಂದು ನಿರ್ದಿಷ್ಟ ತಂತು ವಿನ್ಯಾಸದಿಂದ ಪಡೆದ ECGಗಳು ಸರಿಸುಮಾರಾಗಿ ಒಂದೇ ಆಕೃತಿಯನ್ನ ಹೊಂದಿರುವುದರಿಂದ ಈ ಆಕೃತಿಯಲ್ಲಿ ಆಗುವಂತಹ ಏನೇ ವ್ಯತ್ಯಯವು ಅಸಹಜತೆ ಅಥವಾ ರೋಗವನ್ನ ಸೂಚಿಸುತ್ತೆ. ಓಕೆ, ಸೊ ಇದಿಷ್ಟು ಏನು ECG ಬಗ್ಗೆ ಆಯ್ತು. ಅಂದ್ರೆ ಏನು ನೋಡ್ತೀವಲ್ವಾ, ಯಾವುದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಈಗ ನೋಡೋಣ ದ್ವಿಪರಿಚಲನೆ ಅಂದ್ರೇನು, ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು. ನೋಡಿ, ರಕ್ತವು ಅಪಧಮನಿಗಳು ಮತ್ತು ಅಭಿಧಮನಿಗಳು ಅನ್ನುವಂತಹ ರಕ್ತನಾಳಗಳಲ್ಲಿ ನಿಷ್ಕೃಷ್ಟವಾಗಿ ಒಂದು ನಿಗದಿತ ಮಾರ್ಗದಲ್ಲಿ ಹರಿಯುತ್ತೆ.
ಮೂಲತಃ ಏನಾಗುತ್ತೆ, ಪ್ರತಿಯೊಂದು ಅಪಧಮನಿ ಮತ್ತು ಅಭಿಧಮನಿಯು 3 ಪದರಗಳನ್ನ ಒಳಗೊಂಡಿರುತ್ತೆ. ನೋಡಿ, ಮೂಲತಃ ಪ್ರತಿಯೊಂದು ಅಂದ್ರೆ ಈ ಅಪಧಮನಿ ಮತ್ತೆ ಅಭಿಧಮನಿ ಎರಡೂ ಕೂಡ ಅಂದ್ರೆ ಅಪಧಮನಿ ಮತ್ತು ಅಭಿಧಮನಿ 3 ಪದರಗಳನ್ನ ಹೊಂದಿರುತ್ತೆ. ಶಲ್ಕಕ ಅನುಲೇಪಕ ಅಂಗಾಂಶದಿಂದ ಆದಂತಹ ಟ್ಯೂನಿಕಾ ಇಂಟಿಮಾ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಶಲ್ಕಕ ಅನುಲೇಪಕ ಅಂಗಾಂಶದಿಂದ ಆಗಿರುವಂತಹ ಟ್ಯೂನಿಕಾ ಇಂಡಿಕಾ, ಓಕೆ, ಟ್ಯೂನಿಕಾ ಇಂಟಿಮಾ, ಇಂಡಿಕಾ ಅಲ್ಲ ಇಂಟಿಮಾ, ಟ್ಯೂನಿಕಾ ಇಂಟಿಮಾ ಎಂಬ ಒಳಗಿನ ಸ್ತರ. 3 ಪದರ ಏನಿತ್ತಲ್ಲ ಅದರಲ್ಲಿ ಒಳಗಿನ ಸ್ತರ ಟ್ಯೂನಿಕಾ ಇಂಟಿಮಾ. ಮೃದು ಸ್ನಾಯು ಅಂಗಾಂಶ ಮತ್ತು ಸ್ಥಿತಿಸ್ಥಾಪಕ ತಂತುಗಳಿಂದ ಆಗಿರುವಂತಹ ಟ್ಯೂನಿಕಾ ಮೀಡಿಯಾ, ಇದು ಮಧ್ಯ ಪದರ. ಓಕೆ, ತಂತು ಪೂರಿತ ಸಂಯೋಜಕ ಅಂಗಾಂಶ ಮತ್ತು ಕೊಲ್ಲಾಜನ್ ತಂತುಗಳಿಂದ ಆಗಿರುವಂತಹ ಟ್ಯೂನಿಕಾ ಎಕ್ಸ್ಟರ್ನಾ, ಇದು ಬಾಹ್ಯ ಪದರ. ಅಭಿಧಮನಿಗಳಲ್ಲಿ ಟ್ಯೂನಿಕಾ ಮೀಡಿಯಾ ತುಲನಾತ್ಮಕವಾಗಿ ತೆಳುವಾಗಿರುತ್ತೆ. ಬಟ್ ಅಭಿಧಮನಿಗಳಲ್ಲಿ ಏನಾಗುತ್ತೆ, ಇದು ಸ್ವಲ್ಪ ತೆಳ್ಳಗಿರುತ್ತೆ ಕಂಪೇರ್ ಟು ಅಪಧಮನಿ. ಓಕೆ, ಸೊ ಈ ಹಿಂದೆ ತಿಳಿಸಿದಂತೆ ಬಲಹೃತ್ಕುಕ್ಷಿಯಿಂದ ದಬ್ಬಲ್ಪಟ್ಟ ಅಂದ್ರೆ ಹೃತ್ಕುಕ್ಷಿಯಿಂದ ದಬ್ಬಲ್ಪಟ್ಟಂತಹ ರಕ್ತವು ಶ್ವಾಸಕೋಶೀಯ ಅಪಧಮನಿಯನ್ನ ಪ್ರವೇಶಿಸುತ್ತೆ. ಆದ್ರೆ ಎಡ ಹೃತ್ಕುಕ್ಷಿಯು ರಕ್ತವನ್ನ ಮಹಾಪಧಮನಿಗೆ ದಬ್ಬುತ್ತೆ. ಶ್ವಾಸಕೋಶೀಯ ಅಪಧಮನಿಗೆ ತಳ್ಳಲ್ಪಟ್ಟಂತಹ ಆಕ್ಸಿಜನ್ ರಹಿತ ರಕ್ತವು ಶ್ವಾಸಕೋಶಕ್ಕೆ ಸಾಗಿಸಲ್ಪಡುತ್ತೆ. ಅಲ್ಲಿಂದ ಆಕ್ಸಿಜನ್ ಸಹಿತ ರಕ್ತವನ್ನ ಶ್ವಾಸಕೋಶೀಯ ಅಭಿಧಮನಿಗಳು ಎಡ ಹೃತ್ಕುರ್ಣಕ್ಕೆ ಸಾಗಿಸ್ತವೆ. ಸೊ ಈ ಪಥಮಾರ್ಗವು ಶ್ವಾಸಕೋಶೀಯ ಪರಿಚಲನೆ ಅಂದ್ರೆ ಪಲ್ಮನರಿ ಸರ್ಕ್ಯುಲೇಷನ್. ಮಹಾಪಧಮನಿಯನ್ನು ಪ್ರವೇಶಿಸುವ ಆಕ್ಸಿಜನ್ ಸಹಿತ ರಕ್ತವನ್ನ ಅಪಧಮನಿಗಳು, ಆರ್ಟೆರಿಯೋಲ್ಗಳು ಮತ್ತು ಲೋಮನಾಳಗಳ ಜಾಲವು ಅಂಗಾಂಶಗಳಿಗೆ ಸಾಗಿಸ್ತಾ ಹೋಗುತ್ತೆ. ಅಲ್ಲಿಂದ ಆಕ್ಸಿಜನ್ ರಹಿತ ರಕ್ತವನ್ನ ವಿನ್ಯೋಲ್ಗಳು, ಅಪಧಮನಿಗಳು ಮತ್ತು ಮಹಾಭಿಧಮನಿಗಳು ಒಂದು ವ್ಯವಸ್ಥೆಯು ಸಂಗ್ರಹಿಸಿ ಬಲ ಹೃತ್ಕುರ್ಣಕ್ಕೆ ಸುರಿತವೆ. ಇದನ್ನ ನಾವು ಕಾಯ ಪರಿಚಲನೆ ಅಂದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ಒಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಏನಿರುತ್ತೆ, ಅಂಗಾಂಶಗಳಿಗೆ ಪೋಷಕಾಂಶಗಳು, ಆಕ್ಸಿಜನ್ ಮತ್ತೆ ಇನ್ನೂ ಬೇಕಾಗಿರುವಂತಹ ವಸ್ತುಗಳನ್ನ ಇದು ಒದಗಿಸುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಾನಿಕಾರಕ ವಸ್ತುಗಳನ್ನ ವಿಸರ್ಜನೆಗೆ ಕೊಂಡೊಯ್ಯುತ್ತೆ. ಜೀರ್ಣಾಂಗನಾಳ ಮತ್ತು ಯಕೃತ್ತಿನ ನಡುವೆ ಹೆಪಾಟಿಕ್ ಪೋರ್ಟಲ್ ವ್ಯವಸ್ಥೆ ಅನ್ನುವಂಥ ಒಂದು ವಿಶಿಷ್ಟ ನಾಳಿಕಾ ಸಂಪರ್ಕ ಇರುತ್ತೆ. ನೋಡಿ, ಜೀರ್ಣಾಂಗನಾಳ ಮತ್ತು ಯಕೃತ್ತು ಇವೆರಡರ ನಡುವೆ ಹೆಪಾಟಿಕ್ ಪೋರ್ಟಲ್ ವ್ಯವಸ್ಥೆ ಇರುತ್ತೆ. ಅದು ಒಂದು ವಿಶಿಷ್ಟ ನಾಳಿಕಾ ಸಂಪರ್ಕ ಅಂತಾನೆ ಹೇಳ್ಬೋದು. ಈ ಒಂದು ಹೆಪಾಟಿಕ್ ಪೋರ್ಟಲ್ ಅಭಿಧಮನಿ ಏನಿರುತ್ತೆ, ಕರುಳಿನಿಂದ ರಕ್ತವನ್ನ ಯಕೃತ್ತಿಗೆ ಕೊಂಡೊಯ್ಯುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ. ಓಕೆ, ನಂತರ ಕಾಯ ಪರಿಚಲನೆಗೆ ಅದು ತಲುಪಿಸುತ್ತೆ. ಹೃದಯದ ಸ್ನಾಯುಗಳಿಗೆ ಮತ್ತು ಅವುಗಳಿಂದ ರಕ್ತವನ್ನ ಪ್ರತ್ಯೇಕವಾಗಿ ಪರಿಚಲಿಸಲು ನಮ್ಮ ದೇಹದಲ್ಲಿ ರಕ್ತನಾಳಗಳಿಂದ ಆದಂತಹ ಒಂದು ವಿಶೇಷ ಮುಕುಟಾಪಧಮನಿ ವ್ಯವಸ್ಥೆ ಅಂದ್ರೇನು, ಕೊರೋನರಿ ಸಿಸ್ಟಮ್ ಅನ್ನುವಂಥದ್ದು ಇದೆ. ಸೊ ಅದು ಏನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಎಲ್ಲಾನು ನೀವು ಈ ಚಿತ್ರದಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ರಕ್ತ ಪರಿಚಲನೆಯ ಪ್ರತಿನಿಧೀಕರಣ ಚಿತ್ರ ಇದಾಗಿರುತ್ತೆ. ಡಬಲ್ ಸರ್ಕ್ಯುಲೇಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಇದರಿಂದ ಗೊತ್ತಾಗುತ್ತೆ. ಓಕೆ, ಈಗ ಹೃದಯ ಚಟುವಟಿಕೆಯ ನಿಯಂತ್ರಣ. ಯಾವ ರೀತಿ ಹೃದಯ ಚಟುವಟಿಕೆಯನ್ನ ನಿಯಂತ್ರಣ ಆಗುತ್ತೆ ಅಂತ ನೋಡೋದಾದ್ರೆ, ಹೃದಯದ ಸಾಮಾನ್ಯ ಚಟುವಟಿಕೆಗಳು ಆಂತರಿಕವಾಗಿ ನಿಯಂತ್ರಿಸಲ್ಪಡುತ್ತೆ. ಅಂದ್ರೇನು, ವಿಶೇಷವಾದ ಸ್ನಾಯುಗಳಿಂದ ಅಂದ್ರೆ ಗಂಟು ಅಂಗಾಂಶಗಳಿಂದ ಸ್ವನಿಯಂತ್ರಿಸಲ್ಪಡುತ್ತೆ. ಹಾಗಾಗಿ ಹೃದಯವನ್ನ ಸ್ನಾಯುಜನಿಕ ಹೃದಯ ಅಂದ್ರೆ ಮಯೋಜೆನಿಕ್ ಹಾರ್ಟ್ ಅಂತ ನಾವು ಕರಿತೀವಿ. ಓಕೆ, ಅದು ಗಂಟು ಅಂಗಾಂಶಗಳಿಂದ ನಿಯಂತ್ರಿಸಲ್ಪಡೋದ್ರಿಂದ ಅದನ್ನ ನಾವೇನಂತ ಕರಿತೀವಿ, ಸ್ನಾಯುಜನಿಕ ಹೃದಯ ಅಂದ್ರೆ ಮಯೋಜೆನಿಕ್ ಹಾರ್ಟ್ ಅಂತ ಕರಿತೀವಿ. ಮೆದುಳು ಬಳ್ಳಿಯಲ್ಲಿ ಇರುವಂತಹ ಒಂದು ವಿಶಿಷ್ಟ ನರಕೇಂದ್ರ ಆಟೋಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಸ್ವಯಮಾಧಿಕಾರಕ ನರವ್ಯೂಹ ಅಂದ್ರೇನು, ಆಟೋನಮಸ್ ನರ್ವಸ್ ಸಿಸ್ಟಮ್. ಇದರ ಮುಖಾಂತರ ಹೃದಯದ ಕಾರ್ಯದಲ್ಲಿ ಬದಲಾವಣೆಯನ್ನ ತರುತ್ತೆ. ಅನುಕಂಪನ ನರಗಳು ಅಂದ್ರೆ ಸಿಂಪ್ಯಾಥೆಟಿಕ್ ನರ್ವ್ಸ್ ಸ್ವಯಮಾಧಿಕಾರಕ ನರವ್ಯೂಹದ ಭಾಗ. ಇದ್ರ ಮುಖಾಂತರ ಏನಾಗುತ್ತೆ, ನರ ಸಂದೇಶಗಳು ಹೃದಯದ ಬಡಿತದ ದರವನ್ನ, ಹೃತ್ಕುಕ್ಷಿಗಳ ಸಂಕೋಚನ ಬಲವನ್ನ ಹೆಚ್ಚಿಸಬಲ್ಲವು. ಅದರಿಂದಾಗಿ ಹೃದಯದ ಹೊರಹರಿವನ್ನ ಹೆಚ್ಚಿಸ್ತವೆ. ಓಕೆ, ಮತ್ತೊಂದೆಡೆ ಅಪರ ಅನುಕಂಪನ ಅಂದ್ರೇನು, ಪ್ಯಾರಾಸಿಂಪ್ಯಾಥೆಟಿಕ್ ಅಂದ್ರೇನು, ಆಟೋಮಿಕ್ ನರ್ವಸ್ ಸಿಸ್ಟಮ್. ಓಕೆ, ಅನುಕಂಪನ ನರಗಳ ಮೂಲಕ ನರ ಸಂದೇಶಗಳು ಹೃದಯ ಬಡಿತದ ದರವನ್ನ, ಹೃತ್ಕುಕ್ಷಿಗಳ ಸಂಕೋಚನ ಬಲವನ್ನ ಹೆಚ್ಚಿಸ್ತವೆ. ಅದರಿಂದಾಗಿ ಹೃದಯದ ಹೊರಹರಿವನ್ನ ಹೆಚ್ಚಿಸ್ತವೆ. ಇನ್ನೊಂದ್ ಕಡೆ ಪ್ಯಾರಾಸಿಂಪ್ಯಾಥೆಟಿಕ್ ನರ ಸಂದೇಶಗಳು ಏನಿರ್ತವೆ, ಹೃದಯ ಬಡಿತದ ದರ, ಕ್ರಿಯಾ ವಿಭವದ ಪ್ರಸರಣೆಯ ಗತಿಯನ್ನು ಕಡಿಮೆಗೊಳಿಸ್ತವೆ. ಆದ್ರಿಂದಾಗಿ ಹೃದಯದ ಹೊರಹರಿವನ್ನ ಕಡಿಮೆಗೊಳಿಸುತ್ತೆ. ಸೊ ಅಡ್ರಿನಲ್ನ ಮೆಡುಲಾದ ರಸದೂತಗಳು ಕೂಡ ಹೃದಯದ ಹೊರಹರಿವನ್ನ ಹೆಚ್ಚಿಸಬಲ್ಲವು. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಹೃದಯದ ನಿಯಂತ್ರಣವನ್ನ ಯಾವೆಲ್ಲ ಮಾಡ್ತವೆ ಅಂತ ಹೇಳಿದ್ರೆ ಸಿಂಪ್ಯಾಥೆಟಿಕ್ ನರ್ವ್ಸ್ ಮತ್ತೆ ಪ್ಯಾರಾಸಿಂಪ್ಯಾಥೆಟಿಕ್ ನರ್ವ್ಸ್. ಓಕೆ, ಸೊ ಇಲ್ಲಿ ಆಟೋನಮಿಕ್ಸ್ ನರ್ವಸ್ ಸಿಸ್ಟಮ್ ಏನಿದೆಯಲ್ವಾ, ಇದ್ರ ಮುಖಾಂತರ ಹೃದಯದ ಕಾರ್ಯದಲ್ಲಿ ಬದಲಾವಣೆ ತರುತ್ತೆ. ಓಕೆ, ಇನ್ನು ಪರಿಚಲನಾ ವ್ಯೂಹದ ಅಪಸಾಮಾನ್ಯತೆಗಳನ್ನ ನೋಡೋದಾದ್ರೆ, ಹೈ ಬ್ಲಡ್ ಪ್ರೆಷರ್, ಏರೊತ್ತಡವು ಸಾಮಾನ್ಯಕ್ಕಿಂತ ಹೆಚ್ಚಿರುವಂತಹ ರಕ್ತದೊತ್ತಡಕ್ಕೆ ಒಂದು ಪದ ಅಂತ ಹೇಳ್ತೀವಿ, 120/80 ಅಂತ ಹೇಳಿ. ಓಕೆ, ಈ ಅಳತೆಯಲ್ಲಿ ಅಂದ್ರೆ 120 mmHg
ಓಕೆ, ಇದು ಪಾದರಸದ ಮಿಲಿಮೀಟರ್ ಒತ್ತಡ ಅಂತ ಹೇಳ್ತೀವಿ. ಓಕೆ, ಸಂಕೋಚಕ ಅಥವಾ ಹೊರದಬ್ಬುವಂತಹ ಒತ್ತಡ ಇದೇನಿರುತ್ತೆ 80 ಮಿಲಿಮೀಟರ್ ಮರ್ಕ್ಯುರಿ ಅಷ್ಟು ಇರುತ್ತೆ. ವ್ಯಾಕೋಚಕ ಅಥವಾ ವಿಶ್ರಾಂತದ ಒತ್ತಡ ಅಂತ ನಾವು ಕರಿತೀವಿ. ಒಬ್ಬ ವ್ಯಕ್ತಿಯ ಪುನರಾವರ್ತಿತ ರಕ್ತದೊತ್ತಡದ ಪರೀಕ್ಷೆಗಳು 140/90 ಅಥವಾ 140 ಮೇಲೆ ಅಥವಾ 90 ಕೆಳಗೆ ಅಥವಾ ಹೆಚ್ಚು ಕಡಿಮೆ ಇದ್ರೆ ಅದು ಏರೊತ್ತಡ ಅಂತ ನಾವು ಕರಿತೀವಿ, ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಏರು ರಕ್ತದೊತ್ತಡವು ಹೃದಯದ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಮೆದುಳು ಹಾಗೂ ಮೂತ್ರಪಿಂಡಗಳಂತಹ ಪ್ರಮುಖ ಅಂಗಗಳ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ಇನ್ನು ಕರೋನರಿ ಆರ್ಟರಿ ಡಿಸೀಸ್ ಅಂದ್ರೆ ಮುಕುಟಾಪಧಮನಿ ರೋಗ ಅಂತ ಹೇಳ್ತೀವಿ. ಅಂದ್ರೆ ಏನು? ಅಥೆರೋಸ್ಕ್ಲಿರೋಸಿಸ್ ಅಂತ ಕರೆಯಲ್ಪಡುವಂತಹ ಮುಕುಟಾಪಧಮನಿ ರೋಗವು ಹೃದಯದ ಸ್ನಾಯುಗಳಿಗೆ ರಕ್ತವನ್ನ ಪೂರೈಸುವಂತಹ ರಕ್ತನಾಳಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅಂದ್ರೇನು? ಇದು ಕ್ಯಾಲ್ಸಿಯಂ, ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತು ತಂತುಪೂರಿತ ಅಂಗಾಂಶಗಳು ಶೇಖರಣೆಗೊಂಡು ಅಪಧಮನಿಗಳಲ್ಲಿ ಕುಹರವು ಕಿರಿದಾಗುವುದರಿಂದ ಇದು ಆಗ್ತಾ ಹೋಗುತ್ತೆ, ಕರೋನರಿ ಆರ್ಟರಿ ಡಿಸೀಸ್. ಓಕೆ, ಇನ್ನು ಅಂಜೈನಾ ಪೆಕ್ಟೋರಿಸ್ ಅಂತ, ಓಕೆ, ಅಂಜೈನಾ ಅಂತ ಕೂಡ ಕರೀತಾರೆ, ಅಂಜೈನಾ ಪೆಕ್ಟೋರಿಸ್ ಅಂತ ಕೂಡ ಕರೀತಾರೆ. ಇದು ಹೃದಯದ ಸ್ನಾಯುಗಳಿಗೆ ಸಾಕಷ್ಟು ಆಕ್ಸಿಜನ್ ತಲುಪದೇ ಇದ್ದಾಗ ತೀವ್ರವಾದ ಎದೆನೋವಿನ ಲಕ್ಷಣಗಳು ಕಂಡು ಬರುತ್ತೆ. ಓಕೆ, ಅಂಜೈನಾವು ಯಾವುದೇ ವಯಸ್ಸಿನ ಪುರುಷರು ಅಥವಾ ಮಹಿಳೆಯರಲ್ಲಿ ಸಂಭವಿಸಬಹುದು, ಆದ್ರೆ ಇದು ಮಧ್ಯ ವಯಸ್ಕರಲ್ಲಿ ಮತ್ತು ವಯಸ್ಸಾದವರಲ್ಲಿ ಸರ್ವೇ ಸಾಮಾನ್ಯ. ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುವಂತಹ ಸ್ಥಿತಿಯಿಂದಾಗಿ ಇದು ಸಂಭವಿಸುತ್ತೆ. ಓಕೆ, ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಿಂದಾಗಿ ಇದು ಸಂಭವಿಸುತ್ತೆ. ಇನ್ನು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹೃದಯ ವೈಫಲ್ಯ ಅಂತ ಹೇಳಿದ್ರೆ ದೇಹದ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಶಕ್ತವಾಗುವಂತೆ ಹೃದಯವು ರಕ್ತವನ್ನ ಸಮರ್ಥವಾಗಿ ಹೊರದಬ್ಬಲಾಗದಿರುವುದು. ನೋಡಿ, ಇವಾಗ ದೇಹದ ಅವಶ್ಯಕತೆಗಳನ್ನ ಪೂರೈಸಬೇಕು ಅಂತ ಹೇಳಿದ್ರೆ ಸಮರ್ಥವಾಗಿ ರಕ್ತ ಹೊರ ದಬ್ಬಬೇಕಾಗುತ್ತೆ, ಬಟ್ ಆ ಕೆಲಸ ಹೃದಯ ಮಾಡಕ್ಕಾಗಲ್ಲ. ಇದನ್ನ ಕೆಲವೊಮ್ಮೆ ರಕ್ತ ನಿಬಿಡತ ಹೃದಯ ವೈಫಲ್ಯ, ಕಂಜಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಂತ ಕೂಡ ಹೇಳ್ತಾರೆ. ಯಾಕೆಂದ್ರೆ ಈ ರೋಗದ ಒಂದು ಪ್ರಮುಖ ಲಕ್ಷಣ ಅಂತ ಅಂದ್ರೆ ಶ್ವಾಸಕೋಶದ ರಕ್ತ ಬಿಡತೆ, ಆಮೇಲೆ ರಕ್ತ ನಿಬಿಡತೆ, ಹೃದಯ ವೈಫಲ್ಯ, ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಬಡಿತ ನಿಲ್ಲೋದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಅಥವಾ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂದ್ರೇನು? ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಹೃದಯದ ಸ್ನಾಯುಗಳು ಹಠಾತ್ ಆಗಿ ಹಾನಿಗೊಳಗಾದಾಗ. ಬಟ್ ಇವೆರಡೂ ಕೂಡ ಒಂದೇ ಅಲ್ಲ. ಅಂದ್ರೇನು? ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಇವೆರಡು ಒಂದೇ ಅಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಅಟ್ಯಾಕ್ ಬೇರೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಹೃದಯದ ಬಡಿತ ನಿಲ್ಲೋದು, ಹೃದಯಾಘಾತ ಅಂದ್ರೆ ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಹೃದಯದ ಸ್ನಾಯುಗಳು ಹಠಾತ್ ಆಗಿ ಹಾನಿಗೊಳಗಾಗೋದು ಹಾರ್ಟ್ ಅಟ್ಯಾಕ್ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನು ಈ ಒಂದು ಪಾಠದ ಸಾರಾಂಶವನ್ನ ನೋಡ್ತಾ ಹೋದ್ರೆ, ಕಶೇರುಕಗಳು ನಮ್ಮ ದೇಹದಲ್ಲಿ ಜೀವಕೋಶಗಳಿಗೆ ಅವಶ್ಯಕ ವಸ್ತುಗಳನ್ನ ಸಾಗಿಸೋದಕ್ಕೆ ಮತ್ತು ಅಲ್ಲಿಂದ ತ್ಯಾಜ್ಯ ವಸ್ತುಗಳನ್ನ ಒಯ್ಯೋದಕ್ಕೆ ಒಂದು ದ್ರವ ರೂಪದ ಸಂಯೋಜಕ ಅಂಗಾಂಶವಾಗಿರುವಂತಹ ರಕ್ತವನ್ನ ಪರಿಚಲಿಸ್ತವೆ. ದುಗ್ಧರಸ ಅನ್ನುವಂತಹ ಇನ್ನೊಂದು ದ್ರವವು ಕೂಡ ಕೆಲವು ವಸ್ತುಗಳನ್ನ ಸಾಗಿಸೋದಕ್ಕೆ ಬಳಸಿಕೊಳ್ಳಲ್ಪಡುತ್ತೆ. ಇನ್ನು ರಕ್ತ ಅನ್ನುವಂಥದ್ದು ಪ್ಲಾಸ್ಮಾ ಎಂಬ ದ್ರವ ರೂಪದ ಮಾತೃಕೆ ಮತ್ತು ರೂಪಿತ ರಕ್ತ ಕಣಗಳನ್ನ ಒಳಗೊಂಡಿರುತ್ತೆ ಅಂತ ನೋಡಿದ್ವಿ. ಕೆಂಪು ರಕ್ತ ಕಣಗಳು RBCಗಳು ಅಂತ ಹೇಳ್ತೀವಿ, ಅದನ್ನ ಇನ್ ಅದರ್ ವರ್ಡ್ ಎರಿಥ್ರೋಸೈಟ್ಗಳು ಅಂತ ಕೂಡ ಕರಿತೀವಿ. ಬಿಳಿ ರಕ್ತ ಕಣಗಳನ್ನ ಲ್ಯೂಕೋಸೈಟ್ಗಳು ಅಂತ ಕರಿತೀವಿ. ಆಮೇಲೆ ಕಿರುತಟ್ಟೆಗಳನ್ನ ಥ್ರೋಂಬೋಸೈಟ್ಗಳು ಅಂತ ಕರಿತೀವಿ. ಇವನ್ನ ರೂಪಿತ ರಕ್ತ ಕಣಗಳು ಅಂತ ಹೇಳಿ ಒಟ್ಟಾರೆಯಾಗಿ ಕರಿತೀವಿ. ಇನ್ನು ಎ ಮತ್ತು ಬಿ ಅನ್ನುವಂತಹ ಎರಡು ಮೇಲ್ಮೈ ಪ್ರತಿಜನಕಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಯನ್ನು ಅವಲಂಬಿಸಿ ಮಾನವರ ರಕ್ತವನ್ನ AB/AB/O ವ್ಯವಸ್ಥೆಗಳಾಗಿ ಗುಂಪು ಮಾಡಲಾಗಿದೆ. ಕೆಂಪು ರಕ್ತ ಕಣಗಳ ಮೇಲ್ಮೈಯಲ್ಲಿ ರೀಸಸ್ ಅಂಶವೆಂಬ ಇನ್ನೊಂದು ಪ್ರತಿಜನಕದ ಇರುವಿಕೆ ಅಥವಾ ಇಲ್ಲದಿರುವಿಕೆ ಆಧಾರದ ಮೇಲೆ ಮತ್ತೊಂದು ರಕ್ತ ವರ್ಗೀಕರಣವನ್ನ ಮಾಡಲಾಗುತ್ತೆ, ದಟ್ ಇಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಅಂಗಾಂಶಗಳಲ್ಲಿ ನೋಡಿ, ಇಲ್ಲಿ ಎ ಮತ್ತು ಬಿ ಅನ್ನುವಂತಹ ಎರಡು ಮೇಲ್ಮೈ ಪ್ರತಿಜನಕಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆ ಇವುಗಳನ್ನ ಅವಲಂಬಿಸಿ ನಾವು ಎ ಮತ್ತು ಬಿ ಈ ಎರಡು ಮೇಲ್ಮೈ ಪ್ರತಿಜನಕಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು 4 ಗ್ರೂಪ್ ಆಗಿ ಮಾಡಿರೋದು. ಓಕೆ, ಅಂಗಾಂಶಗಳಲ್ಲಿ ಜೀವಕೋಶಗಳ ನಡುವೆ ಇರುವಂತಹ ಅವಕಾಶಗಳು ರಕ್ತದಿಂದ ವ್ಯುತ್ಪನ್ನವಾದ ಅಂಗಾಂಶ ದ್ರವ ಎಂಬ ದ್ರವವನ್ನ ಹೊಂದಿರ್ತವೆ. ದುಗ್ಧರಸವೆಂದು ಕರೆಯಲ್ಪಡುವಂತಹ ಈ ದ್ರವ ಪ್ರೋಟೀನ್ ಅಂಶ ಮತ್ತು ರೂಪಿತ ರಕ್ತ ಕಣಗಳನ್ನ ಹೊರತುಪಡಿಸಿ ರಕ್ತವನ್ನ ಬಹಳಷ್ಟು ಹೋಲುತ್ತೆ. ಓಕೆ, ಎಲ್ಲಾ ಕಶೇರುಕಗಳು ನೋಡಿ, ಎಲ್ಲಾ ಕಶೇರುಕಗಳು ಮತ್ತು ಕೆಲವು ಅಕಶೇರುಕಗಳು ಮುಚ್ಚಿದ ಪರಿಚಲನಾ ವ್ಯವಸ್ಥೆಯನ್ನ ಹೊಂದಿವೆ. ನಮ್ಮ ಪರಿಚಲನಾ ವ್ಯವಸ್ಥೆ ಹೃದಯವೆಂಬ ಒಂದು ಸ್ನಾಯುಯುಕ್ತ ಹೊರದಬ್ಬುವ ಅಂಗ, ರಕ್ತನಾಳಗಳ ಒಂದು ಜಾಲ ಮತ್ತು ರಕ್ತ ಅನ್ನುವಂತಹ ಒಂದು ದ್ರವವನ್ನ ಹೊಂದಿದೆ. ಹೃದಯವು
2 ಹೃತ್ಕರ್ಣ ಮತ್ತು 2 ಹೃತ್ಕಕ್ಷಿಗಳನ್ನು ಒಳಗೊಂಡಿದೆ. ಹೃದಯ ಸ್ನಾಯುಗಳು ಸ್ವಯಂ ಪ್ರಚೋದಕ ಸೈನೋಮೆಟ್ರಿಯಲ್ ನೋಡನ್ನ ಪ್ರತಿ ನಿಮಿಷಕ್ಕೆ ಗರಿಷ್ಠ ಸಂಖ್ಯೆಯ ಕ್ರಿಯಾ ವಿಭವಗಳನ್ನ 70 ರಿಂದ 75 ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಹೃದಯದ ಚಟುವಟಿಕೆಗಳ ಗತಿಯ ಪ್ರಾರಂಭಕ್ಕೆ ಕಾರಣ ಇದಾಗಿದೆ. ಆದ್ದರಿಂದ ಇದನ್ನು ಪದ ಪ್ರೇರೇಪಕ ಅಂತ ಕೂಡ ನಾವು ಕರಿತೀವಿ. ಯಾವುದನ್ನ ಸ್ಯಾನ್, ದಟ್ ಇಸ್ ಸೈನೋಮೆಟ್ರಿಯಲ್ ನೋಡ್ ಅಂದ್ರೆ ಗಂಟು. ಕ್ರಿಯಾ ವಿಭವಗಳು ಹೃತ್ಕರ್ಣ ಮತ್ತು ನಂತರ ಹೃತ್ಕುಕ್ಷಿಗಳ ಸಂಕೋಚನ ಮತ್ತು ಅದರ ಹಿಂದೆಯೇ ವಿಕಸನಗಳಿಗೆ ಕಾರಣವಾಗುತ್ತೆ. ಸಂಕೋಚನವು ರಕ್ತವನ್ನ ಹೃತ್ಕರ್ಣಗಳಿಂದ ಹೃತ್ಕಕ್ಷಿಗಳಿಗೆ ಮತ್ತು ಅಲ್ಲಿಂದ ಶ್ವಾಸಕೋಶೀಯ ಅಪಧಮನಿ ಮತ್ತು ಮಹಾಪಧಮನಿಗಳಿಗೆ ರಭಸವಾಗಿ ದಪ್ಪುತ್ತೆ. ಹೃದಯ ಚಕ್ರವು ಹೃದಯದಲ್ಲಿ ಆವರ್ತಿಕ ರೂಪದಲ್ಲಿ ಪುನರಾವರ್ತನೆಯಾಗುವ ಸರಣಿ ರೂಪದ ಘಟನೆಗಳನ್ನ ಒಳಗೊಂಡಿದೆ. ಒಬ್ಬ ಆರೋಗ್ಯಕರ ವ್ಯಕ್ತಿಯು ಪ್ರತಿ ನಿಮಿಷಕ್ಕೆ ಅಂತಹ 72 ಚಕ್ರಗಳನ್ನ ಪ್ರದರ್ಶಿಸ್ತಾನೆ. ಪ್ರತಿಯೊಂದು ಹೃತ್ಕುಕ್ಷಿಯಿಂದಲೂ ಒಂದು ಹೃದಯ ಚಕ್ರದ ಸಮಯದಲ್ಲಿ ಪ್ರತಿ ನಿಮಿಷಕ್ಕೆ 70 ಮಿಲಿಲೀಟರ್ ರಕ್ತವು ಹೊರದಬ್ಬಲ್ಪಡುತ್ತೆ. ಸೊ ಇದನ್ನ ಪ್ರಹಾರ ಪ್ರಮಾಣ ಅಂತ ಕರೀತಾರೆ. ಓಕೆ, ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳಿ. ಪ್ರತಿ ಹೃತ್ಕುಕ್ಷಿಯಿಂದಲೂ ಪ್ರತಿ ನಿಮಿಷಕ್ಕೆ ಹೊರದಬ್ಬಲ್ಪಡುವಂತಹ ರಕ್ತದ ಗಾತ್ರವನ್ನ ಹೃದಯದ ಹರಿವು ಅಂತ ಹೇಳಿ ಕರೀತಾರೆ. ಇದು ಪ್ರಹಾರ ಪ್ರಮಾಣ ಮತ್ತು ಹೃದಯದ ದರದ ಗುಣಕಕ್ಕೆ ಇದು ಸಮಾನ ಆಗಿರುತ್ತೆ. ಸೊ ಅದನ್ನ 5 ಲೀಟರ್ ಅಂತಾನೆ ಹೇಳಿದ್ದಾರೆ, ಅಥವಾ 5000 ಮಿಲಿಲೀಟರ್ ಅಂತ ಕೂಡ ಹೇಳ್ತಾರೆ. ಹೃದಯದ ವಿದ್ಯುತ್ ಚಟುವಟಿಕೆಯನ್ನ ಹೃದಯದ ವಿದ್ಯುತ್ ಚಟುವಟಿಕೆಯನ್ನ ಅಂದ್ರೆ ECG ರಿಲೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ದೇಹದ ಮೇಲ್ಮೈ ಮೂಲಕ ಹೃದಯ ವಿದ್ಯುತ್ ಚಿತ್ರಕ ಯಂತ್ರವನ್ನ ಬಳಸಿ ದಾಖಲಿಸಬಹುದು. ಹೃದಯದ ವಿದ್ಯುತ್ ಚಟುವಟಿಕೆಯನ್ನ ದೇಹದ ಮೇಲ್ಮೈ ಮೂಲಕ ಹೃದಯ ವಿದ್ಯುತ್ ಚಿತ್ರಕ ಯಂತ್ರವನ್ನ ಬಳಸಿ ನಾವು ದಾಖಲಿಸಬಹುದು. ಮತ್ತು ಚಿಕಿತ್ಸಾ ಪ್ರಾಮುಖ್ಯವನ್ನು ಹೊಂದಿರುವಂತಹ ಈ ದಾಖಲೆಯನ್ನ ಹೃದಯ ವಿದ್ಯುತ್ ಚಿತ್ರಕ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ನಾವು ಪರಿಪೂರ್ಣ ದ್ವಿಪರಿಚಲನೆ ಅಂದ್ರೆ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅನ್ನ ಮನುಷ್ಯರು ಹೊಂದಿದೀವಿ. ಅಂದ್ರೆ ಶ್ವಾಸಕೋಶೀಯ ಪಥಮಾರ್ಗ ಮತ್ತು ಕಾಯ ಪಥಮಾರ್ಗಗಳು ಅನ್ನುವಂಥ 2 ಪರಿಚಲನಾ ಪಥಮಾರ್ಗಗಳು ಇಲ್ಲಿದಾವೆ. ಅಂದ್ರೇನು ಅಂದ್ರೆ ಶ್ವಾಸಕೋಶೀಯ ಪಥಮಾರ್ಗ ಮತ್ತು ಕಾಯ ಪಥಮಾರ್ಗ. ಓಕೆ, ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು? ಒಂದು ಶ್ವಾಸಕೋಶೀಯ ಪಥಮಾರ್ಗ, ಇನ್ನೊಂದು ಕಾಯ ಪಥಮಾರ್ಗ ಅಂತ ಹೇಳಿ. ಶ್ವಾಸಕೋಶೀಯ ಪರಿಚಲನೆಯು ಬಲ ಹೃತ್ಕುರ್ಣದಿಂದ ಆಕ್ಸಿಜನ್ ರಹಿತ ರಕ್ತವು ಹೊರದಬ್ಬಲ್ಪಡೋದ್ರಿಂದ ಪ್ರಾರಂಭವಾಗುತ್ತೆ. ಅಲ್ಲಿಂದ ರಕ್ತವು ಶ್ವಾಸಕೋಶಕ್ಕೆ ಕೊಂಡೊಯ್ಯುತ್ತೆ. ಅಲ್ಲಿ ರಕ್ತವು ಆಕ್ಸಿಜನ್ ಭರಿತವಾಗಿ ಎಡ ಹೃತ್ಕುಕ್ಷಿಯಿಂದ ಆಕ್ಸಿಜನ್ ಸಹಿತ ರಕ್ತವು ಹೊರದಬ್ಬಲ್ಪಡೋದ್ರಿಂದ ಪ್ರಾರಂಭವಾಗುತ್ತೆ. ಈ ರಕ್ತವು ದೇಹದ ಎಲ್ಲಾ ಅಂಗಾಂಶಗಳಿಗೆ ಕೊಂಡೊಯ್ಯಲ್ಪಡುತ್ತೆ. ಅಲ್ಲಿಂದ ಆಕ್ಸಿಜನ್ ರಹಿತ ರಕ್ತವು ಎಲ್ಲಾ ಅಭಿಧಮನಿಗಳಿಗೆ ಸಂಗ್ರಹಿಸಲ್ಪಟ್ಟು ಬಲ ಹೃತ್ಕರ್ಣಕ್ಕೆ ಹಿಂದಿರುಗಲ್ಪಡುತ್ತೆ. ಸೊ ಹೃದಯವು ಸ್ವಯಂ ಪ್ರಚೋದಕವಾಗಿದ್ರೂ ಕೂಡ ಅದರ ಕಾರ್ಯವನ್ನ ನರ ಮತ್ತು ರಸದೂತ ಕಾರ್ಯವಿಧಾನಗಳಿಂದ ವ್ಯತ್ಯಯಿಸಬಹುದು. ಸೊ ಇದಿಷ್ಟು ಈ ಚಾಪ್ಟರ್ ಆಗಿತ್ತು. ಇಲ್ಲಿಗೆ ನಾವು ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಬರೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.